ಅನ್ನಪೂರ್ಣ ಮಹಾಜನ್ ಅನ್ನೋರು ಇರ್ತಾರೆ, ಅವ್ರನ್ನ ಕೇಳಿದ್ರೆ ಕಾಲೇಜ್ ಸೀಟ್ ಪಕ್ಕ ಸಿಗ್ತೈತೆ ಅಂತ ಹೇಳಿದ್ರು. ಬಾ, ನಾನು ಕರ್ಕೊಂಡು ಹೋಗ್ತೀನಿ, ಬಾ. ಎಲ್ಲಿ ಇಬ್ರು ಹ್ಯಾಂಡ್ ಶೇಕ್ ಮಾಡಿ. That's good. ನಿಂಗಿ ಇಲ್ಲಿ ನೋಡೆ, ಮುದ್ದೆ ಮುರಿದಿದ್ ಕೈನ ಈ ಪೆದ್ದಿ ಮಕ್ಳು ಚಿಕ್ದಂಗೆ ಚಿಕ್ತಾವಳೆ. ಬುಡಮ್ಮಿ ಸಾಕು, ಮಾಲೀಸ್ ಮಾಡ್ದಂಗೆ ಆಯ್ತೈತೆ. ಇನ್ನಾನ ಈ ಸೇರೆಲ್ಲ ಬಿಟ್ಟು ಅವ್ರು ಹೇಳ್ದಂಗೆ ಪಾಠ ಕಲಿ, ಎಲ್ಲ ಇಲ್ಲಿಗೆ ಮುಗ್ದೋಗ್ಲಿ. ಇಲ್ಲ, ಏನು ಮುಗ್ದಿಲ್ಲ, ಎಲ್ಲ ಈಗ ಶುರು ಆಗ್ತಿದೆ. ಹಂಗ ಸರಿ ಕಣಮ್ಮಿ, ಅದೇನೋ ಹೇಳ್ತಾರಲ್ಲ, ಆಲ್ ದ ಬೆಸ್ಟ್. ನಿನ್ನ ಮುಟ್ಟಿ ನನ್ನ ಕೈ ಗಲೀಜಾಗಿದೆ, ಸ್ಯಾನಿಟೈಸರ್ ಹಚ್ಕೋಬೇಕು. ಆ ಹಳ್ಳಿಯವಳು ಮುಂದೆ ಮನೆಯಲ್ಲಿ ನನ್ನನ್ನು ಅವಮಾನ ಮಾಡಿದ ಸಾಲದು ಅಂತ ನಿಮ್ಮಮ್ಮ ಕಾಲೇಜಿಗೂ ಹೋಗಿ ಎಲ್ಲರ ಮುಂದೆ ನಮ್ಮ ಬೇಬಿನ ಅವಮಾನ ಮಾಡಿದ್ದಾರೆ. ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅವರು? ಸಮಾಧಾನ ಮಾಡ್ಕೊ. ಎಷ್ಟು ಅಂತ ಸಮಾಧಾನ ಮಾಡ್ಕೊಳ್ದಮ್ಮ. ಈ ಮನೇಲಿ ನಾವೊಂದು ಡಿಸಿಷನ್ ತಗೊಳ್ಳೋ ಹಾಗಿಲ್ಲ, ಎಲ್ಲರ ಮುಂದೆ ಉಸಿರೆತ್ತ ಹಾಗಿಲ್ಲ. ನನ್ಗದು ಸಾಕಾಗ್ಬಿಟ್ಟಿದೆ. ಯಾವಾಗ ನೋಡಿದ್ರು ನನ್ನ ಕೂಸು ಅಂತ ಸತ್ತೋಳ್ ಬಗ್ಗೆನೇ ಮಾತಾಡ್ತಿರ್ತಾರೆ. ನನಗೂ ಕೆಲವೊಮ್ಮೆ ಈ ಮನೇಲಿ ನಾನು ನಿಮ್ಮ ಮನೆಯವಳೇ ಅಲ್ಲ ಅನ್ಸುತ್ತೆ ಚಂದ್ರು. ಇದೆಲ್ಲ ನಿಮ್ಮಮ್ಮನ ದರ್ಬಾರಿಂದ. ಅತ್ತೆ, ಅಮ್ಮ ನಿನ್ನನ್ನು ಹರ್ಟ್ ಆಗೋ ಥರ ಮಾತಾಡಬೇಕು ಅನ್ನೋದು ಅವ್ರ ಉದ್ದೇಶ ಅಲ್ಲ. ಅಂದ್ರೆ ನಮ್ಮ ತಪ್ಪು ಅಂತ ಹೇಳ್ತಿದ್ಯಾ ಚಂದ್ರು? ಇವತ್ತು ಮನೆಗೆ ಬಂದವಳ ಮುಂದೆ ಅವ್ರು ಹಾಗೆ ಮಾತಾಡ್ಬೋದಾ? ಅವಳ ಮನೆಯಿಂದ ಆಚೆ ಕಳಿಸಿ ಅಂದ್ರೆ ಯಾರನ್ನು ಕಳಿಸ್ಬೇಕೋ ನನಗೆ ಗೊತ್ತು ಅಂತ ಹೇಳ್ತಿದ್ದಾರೆ. ನನ್ನ ಸ್ಟೇಟಸ್ ಏನು, ಆ ಹಳ್ಳಿ ಗುಗ್ಗು ಸ್ಟೇಟಸ್ ಏನು? ಅವಳು ಮುಂದೆ ನನಗೆ ಹಾಗೆ ಮಾತಾಡ್ಬಿಟ್ರಲ್ಲ. ಛೇ! ಕಾಲೇಜಲ್ಲಿ ಈಗ ತಾನೇ ಪ್ರಿನ್ಸಿಪಾಲ್ಗೆ ಕ್ಲಾಸ್ ತಗೊಂಡು ಬಂದಿದ್ದೀನಿ. ಈಗ ನಿಂದ ಏನಂದೆ? ನಮ್ಮ ಸ್ಟೇಟಸ್ ಏನಾಗತ್ತೆ ಅಂದ್ಯಾ? ಚಂದ್ರು ನಮ್ಮ ಮದುವೆ ಆಗೋಕ್ಕೂ ಮುಂಚೆ ನೀವಿಬ್ರು ಎಲ್ಲಿದ್ರಿ, ಎಲ್ಲಿಂದ ಬಂದ್ರಿ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡು. ತುದಿ ಮುಟ್ಟಿದ್ರು ಬೇರ್ನ ಮರಿಬಾರ್ದು ಊರ್ಮಿಳ. ನಿನಗೆ ಸ್ಟೇಟಸ್ ಬಗ್ಗೆ ಮಾತಾಡೋ ಹಕ್ಕಿಲ್ಲ. ನೀನು ಕೂಗಾಡೋದನ್ನ ಪಾಪ ಚಂದ್ರು ಏನು ಹೇಳ್ದೇನೆ ಮನಸ್ಸಿನಲ್ಲಿ ನುಂಗ್ಕೋತಾನೆ. ಅವನ್ನ ನಾನು ಹಾಗೆ ಬೆಳೆಸಿದ್ದೀನಿ. ಹಾಂ, ಮತ್ತೆ ದಿನ ಪೂರ್ತಿ ಅಲ್ಲ, ನನ್ನ ಆಯಸ್ ಪೂರ್ತಿ ನನ್ನ ಕೂಸ್ಗೋಸ್ಕರ ನಾನು ಕಾಯ್ತಾನೆ ಇರ್ತೀನಿ. ನಮ್ಮ ಅತ್ತೆಗೆ ಬಲಗೆಯಲ್ಲಿ ಈ ಜಾಗದಲ್ಲಿ ಮಚ್ಚೆ ಇರೋ ಥರ ನನ್ನ ಕೂಸ್ಗೂ ಮಚ್ಚೆ ಇದೆ. ಅವಳು ಈ ಮನೆಗೆ ಬಂದೇ ಬರ್ತಾಳೆ, ಮಹಾರಾಣಿಯಾಗಿ ಬದುಕ್ತಾಳೆ. ಅನ್ಪೂರ್ಣ, ಕಮ್ಲಿ, ಇನ್ಯಾಕೆ ಎಲ್ಲ ಸಂದಾಗೆ ಆಯ್ತೈತೆ. ಅದೆಂಗೆ ಹೇಳ್ತೀಯ ನಿಂಗೆ? ಮತ್ತಿನ್ನೇನು, ಇಲ್ಲಿವರೆಗೂ ಏಟೇ ಕಷ್ಟ ಬಂದರೂ ನಾವು ಅನ್ಕೊಂಡಿದ್ದೆಲ್ಲ ಕರೆಕ್ಟಾಗಿ ಆನಿಲ್ವಾ? ಹಂಗೆಯ. ಮತ್ತೆ ಇದ್ರಾಗ ಇನ್ನೊಂದು ವಿಷಯ ಗಮನಿಸಿದ್ಯಾ? ಏನು? ಮೊದಲನೇ ಕಿತ ಆ ಅಜ್ಜಿ ನೋಡಿದ್ದು ಇದೇ ಗುಡಿಯಾಗೆ. ಹಾಂ, ಆಮ್ಯಾಕೆ ನೋಡಿದ್ರೆ ಕಾಲೇಜು ಅವ್ರದೇಯ. ಕಮ್ಲಿ, ಆ ಅಜ್ಜಿ ಒಬ್ರು ನಮ್ಮ ಸಪೋರ್ಟ್ಗಿದ್ರೆ ಸಾಕು, ಯಾರೇನು ಮಾಡೋಕ್ಕಾಯ್ಕಿಲ್ಲ. ಎಲ್ಲ ಮಲೆ ಮರವನ ಆಶೀರ್ವಾದ ನಿಂಗೆ. ಅಜ್ಜಿ ಸಹಾಯ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸುಮ್ಗೆ ಹೋಗಿ ಅವ್ರ ಮುಂದೆ ನಿಲ್ಬಾರ್ದು ನಿಂಗೆ. ನಮ್ಮ ಕೆಲಸ ಏನು? ಓದೋದು.
ಅದನ್ನ ಮಾತ್ರ ಕರೆಕ್ಟಾಗಿ ಮಾಡ್ಕೊಂಡು ಇದ್ಬಿಡಮ್ಮ, ಬೇರೆ ಯಾವ ತಂಟನೂ ಬೇಡ ಏನು. ಹ್ಞೂ, ನೀ ಹೇಳೋದು ಸರಿನೇ. ದ್ಯಾವ್ರೆ, ಯಾರು ಗೊತ್ತಿಲ್ಲದೆ ಈ ಊರಿಗೆ ಬಂದೆ. ನಾನು ಅನ್ಕೊಂಡಿದ್ನ ನೆರವೇರಿಸ್ತಿದ್ಯಾ, ಆದರೆ ನಮ್ಮೂರಾಗೆ ಅವ್ವನೂ ಅಜ್ಜಯ್ಯನೂ ನಾನು ಇಲ್ಲದೆ ಸಂಕಟ ಪಡ್ತಾವ್ರೆ. ಅವ್ವ ನಾನು ವಾಪಸ್ ಊರಿಗೆ ಬರಬೇಕು ಅನ್ನೋದನ್ನೇ ಬೇಡ್ಕೊತಾ ಇರ್ತಾಳೆ. ಆದರೆ ಅದೊಂದನ್ನ ಬಿಟ್ಟು ಅವ್ವ ಅಜ್ಜಯ್ಯ ಇನ್ನೇನೇ ಬೇಡ್ಕೊಂಡು ನೆರವೇರಿಸಿದ್ಯವ್ರೆ. ಕಮ್ಲಿ, ಪಟ್ಟಂತ ಆ ಕಡೆಗೆ ನೋಡ್ಬೇಡ. ನಿನ್ನೆ ನಮ್ಮ ಹಿಂದೆ ಬಿದ್ದಿದ್ರಲ್ಲ ಅವರೇ ತಾನೇ. ನಿಂಗೆ ಅವರೇ. ಆ ಕಡೆಗೆ ತಿರ್ಕ, ಆ ಕಡೆಗೆ ತಿರ್ಕ. ಅಪ್ಪ, ಎಲ್ಲಮ್ಮನ್ನ ನೋಡ್ಬಿಡ್ತಾರೋ ಅಂತ ನಂಗಂತೂ ದಿಗ್ಲತ್ಕೊಂಡ್ಬಿಟ್ಟಿತ್ತು. ಆ ಮಲೆ ಮಾರವನೇ ನಮ್ಮನ್ನು ಕಾಪಾಡಿದಾಳೆ. ನಡಿ ಹೋಗಮ್ಮ. ಮಾರಾಪುರದ ಹುಡುಗಿರ್ತಾನೆ ನೀವು. ಕತ್ಲಲ್ಲಿ ಕಪಾಳ ಕೊಡ್ದು ಮಾಯ ಆಗೋಗ್ಬಿಟ್ರೆ ಕಪಾಳ ಕೊಡ್ಸ್ಕೊಂಡಿದ್ದ ಅವಮಾನದ ಗಾಯನ ಯಾರು ವಾಸೆ ಮಾಡ್ತಾರೆ? ನಿನ್ನೆ ಬೇಟೆ ಶುರು ಆಗೋದಕ್ಕಿಂತ ಮುಂಚೆನೆ ಎಲ್ಲ ಮುಗ್ದೋಗಿತ್ತು. ಇವತ್ತು ಅದು ಹೆಂಗ್ ತಪ್ಪಿಸ್ಕೊಂಡು ಹೋಗ್ತೀರಾ? ಅದು ಎಲ್ಲಿ ಹೋಗ್ತೀರಾ? ನಾನು ಒಂದು ಕೈ ನೋಡೇ ಬಿಡ್ತೀನಿ. ನಿಂಗೆ ಓಡು. ಏಯ್ ಮಚ್ಚ, ಇಟ್ಕೊಂಡ್ರು. ಎಲ್ಲಿ ಹೋಗಿದ್ರಿ ನೀವು? ನಿಮಗೋಸ್ಕರ ಎಲ್ಲೆಲ್ಲಿ ಹುಡುಕ್ದೆ ಗೊತ್ತಾ? ಹಾಸ್ಟೆಲ್ಲು ಕಾಲೇಜು ಎರಡು ಕಡೆನೂ ಇಲ್ಲ ಅಂದರೆ ಸಖತ್ ಟೆನ್ಷನ್ ಆಗೋಯ್ತು. ನಾನು ಬರ್ಬೇಕಾದ್ರೆ ತಾತನ ಕೈಯಲ್ಲಿ ಫೋನ್ ನಂಬರ್ ಕೊಟ್ಬಿಟ್ಟು ಬಂದಿದ್ದೆ. ನೀವು ಇಸ್ಕೊಂಬರ್ಬೇಕಾ? ಕಮ್ಲಿ ಅವರೇ, ಯಾಕೆ ಸುಮ್ಮನೆ ಇದ್ದೀರಾ? ಪ್ಲೀಸ್ ಏನಾದ್ರು ಮಾತಾಡಿ. ಫೋನಲ್ಲಿ ಮಾತಾಡ್ಬೇಕಾದ್ರೆ ಇಂಟರಪ್ಟ್ ತಡೆಯಲ್ಲ. ಇನ್ನು ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ, ಅಡ್ಡ ಬರ್ತೀನಿ. ಕಮ್ಲಿ ಅವರೇ, ಇದಕ್ಕಾದ್ರೂ ಉತ್ತರ ಕೊಡಿ. ಕಾಲೇಜ್ ಸೀಟ್ ಓಕೆ ಆಯ್ತಾ? ಹಾಸ್ಟೆಲು ಸಿಕ್ತಾ? ಅಥವಾ ನಾನು ಬಂದು ಮಾತಾಡಬೇಕಾ?
ದೇವ್ರೇ, ಸರೋಜಕ್ಕ ನಿನ್ನ ನೋಡಿದ್ರೆ ನಾನು ಕರುಳು ಕಿತ್ಕ ಬಂದಂಗೆ ಆಗುತ್ತೆ ಕಣಕ್ಕ. ಹಂಗ ಬಾ, ಹಂಗ ನೀನೇ ಮುದ್ದೆ ಮಾಡು. ಅಯ್ಯೋ ಹಂಗಲ್ಲ ಕಣಕ್ಕಯ್ಯ, ನಿಮ್ಮ ಅಪ್ಪ ಏನು ತೀರ್ಕೊಂಬಿಟ್ರ, ನಿನ್ನ ಮಗಳು ಕಮ್ಲಿ ಎಲ್ಲ ಬಿಟ್ಟು ಓಡೋಗ್ಬಿಟ್ಲಾ. ಅಂದ್ರೆ ನಾನು ಏನು ಹೇಳಕ್ಕೆ ಬಂದೀನಿ ಅಂದರೆ, ನೀನು ಪಾಪ ಒಂಟಿ ಆಗೋದಲ್ಲ ಅಂತ ಒಬ್ಬಳೇ ಇತ್ಕೊಂಡು ಆ ಜಮೀನು ನಿನ್ನ ಕೈಲಿ ಹೆಂಗೆ ಮಾಡ್ಕೊಳಕ್ಕಾಗತ್ತೆ ಹೇಳು. ಅದಕ್ಕೆ ನಿಂಗೆ ಒಸಿ ಸಹಾಯ ಮಾಡುವ ಅಂತ ಬಂದೆ. ಇದೆಲ್ಲ ಯಾಕೆ ಬೇಕಕ್ಕ? ನೋಡು, ನಿನ್ನ ಜಮೀನಿಗೆ ಒಳ್ಳೆ ಬೆಲೆ ಕೊಡಿಸ್ತೀನಿ, ಸುಮ್ಮನೆ ಮಾರ್ಬಿಡು. ಬಂದು ದುಡ್ಡನ್ನ ತಗೊಂಡು ಬ್ಯಾಂಕಿಗೆ ಹಾಕ್ಕೊಂಡು ರಾಣಿ ಹಂಗೆ ಬಾಳ್ಬೋದು. ಅಷ್ಟೇ ಅಲ್ಲ, ಬೇಕಾದ್ರೆ ನೀನು ಪಟ್ನಕ್ಕೆ ನಿನ್ನ ಮಗಳ ಜೊತೆ ಇದ್ದು ಬಿಡ್ಬೋದು. ಲೈ ಪುಲ್ಕೇಸಿ, ಎದ್ದೋಳ. ಲೈ ಎದ್ದೋಳ ಯಾಕೆ? ಯಾಕೆ ಸರೋಜಕ್ಕ ಈಗಲೇ ಜಮೀನು ಬರ್ಕೊಡ್ತೀಯಾ? ಬಗ್ದಾಕ್ಬಿಡ್ತೀನಿ. ಲೇ, ಒಂದು ಮಾತು ಗೆಪ್ತೆ ಇಟ್ಕೋ, ಈ ಮಣ್ಣಿನ ಒಂದೊಂದು ಕಣದಾಗೆ ನಮ್ಮಪ್ಪ ನುಸ್ತು ಐತೆ. ನಿನಗಾಗ್ಲಿ, ನಿನ್ನಿಂದ ಯಾರವ್ರು ಅವ್ರಿಗಾಗ್ಲಿ ನಾನು ಬರ್ಕೊಡಕ್ಕಿಲ್ಲ. ಹಾ, ಯೋನಂದ ನೀನು ನನ್ನ ಮಗಳು ಓಡೋಗಿಲ್ಲ, ಓದಕ್ ಹೋಗ್ಯಾಳೆ. ಇನ್ನೊಂದ್ಸಲ ಮಾತಾಡುವಾಗ ಸಾರು. ಅಲ್ಲಕ್ಕ, ನೀನು ಒಂಟಿ ಹೆಂಗ್ಸು. ಯೋನಂದೆ, ಯಾರಲ್ಲ ಒಂಟಿ ಹೆಂಗ್ಸು? ಇನ್ನೊಂದಪ್ಪ ಒಂಟಿ ಹೆಂಗ್ಸು ಅಂತ ಬಡ್ಕೊಂಡು ಈ ಕಡೆಗೆ ಏನಾದ್ರು ಬಂದ್ಯೋ ಸುಟ್ಟು ಸಾಯ್ಸಾಕ್ಬಿಡ್ತೀನಿ. ನಡಿಲ್ಲ ಆಚೆಗೆ. ನಡಿ ಅಂದೆ. ಅಣ್ಣ ಅಣ್ಣ, ನಾವಿದೆ ಅಸ್ಲರು, ಗೇಟ್ ತೆಗೆಯೋಣ. ಅನ್ನಪೂರ್ಣ ಮಹಾಜನ್ ಅವರೇ ಖುದ್ದಾಗಿ ಕಾಲೇಜಿಗೆ ಬಂದು ಸೀಟ್ ಕೊಡ್ಸಿದ್ದಾರೆ ಅಂದರೆ ಕಮ್ಲಿ ಅವ್ರಿಗೆ ತೊಂದರೆನೇ ಇಲ್ಲ. ಕಾಲೇಜಲ್ಲಿ ಸೀಟ್ ಸಿಕ್ತು, ಹಾಸ್ಟೆಲಲ್ಲಿ ಜಾಗ ಸಿಕ್ತು. ಕಮ್ಲಿ ಅವರೇ, ಕಣ್ಣ ಮುಚ್ಚಾಲೆ ಆಡಿದ್ದೆಲ್ಲ ಮುಗೀತು. ಇನ್ನು ನೀವು ನನ್ನಿಂದ ಓಡೋದಕ್ಕಾಗಲ್ಲ. ದಿನ ನೀವು ಸಿಗಲೇಬೇಕು. ಕಮ್ಲಿ, ಯಾಕೆ ಆ ಪಟ್ಟಣದವನ್ನ ಕೊಂಡ್ರೆ ಮಾತಾಡ್ಸ್ಬಾರ್ದು ಅಂತ್ಯಾ? ಪಾಪ ಅವಯ್ಯ, ನಮ್ಗೆ ಏಟೊಂದು ಸಹಾಯ ಮಾಡೋನಲ್ವಾ? ಸುಮ್ಕೆ ಬಾ ನಿಂಗಿ. ಕಮ್ಲಿ, ಯಾಕೆ ಹಂಗಾಡ್ತೀಯಾ? ಪಾಪ ನೆನ್ನೆ ಬೇರೆ ನಮ್ಮನ್ನು ಹುಡುಕ್ತಾ ಇದ್ನಂತೆ. ಅದ್ಕನ ಒಂದು 2 ನಿಮಿಷ ಮಾತಾಡಿ ಹಾಸ್ಟೆಲ್ನಾಗೆ ಫ್ರೀ ಸೀಟ್ ಸಿಕ್ಕತ್ತೆ ಅಂತ ಹೇಳಿದ್ರೆ ಏನಾಯ್ತದೆ? ಸುಮ್ಕಿರು ಅಂದೆ ನಿಂಗೆ. ನಾವು ಬಂದಾಗಿಂದ ಈ ಪಟ್ಟಣದವರು ನಮ್ಮನ್ನ ಒಂದು ಕ್ಷಣನೂ ನೆಮ್ಮದಿಯಾಗಿ ಉಸಿರಾಡೋಕ್ಕೆ ಬಿಡ್ತಿಲ್ಲ. ಅವ್ರು ದಿಟ್ಟವಾಗ್ಲೂ ನಮಗೆ ಸಹಾಯ ಮಾಡೋಕ್ಕೆ ಬಂದವರ, ಇಲ್ಲ ಬೇರೆ ಏನಕ್ಕಾರು ಬಳಸ್ಕೊಳ್ಳೋಕ್ಕೆ ನಮ್ಮ ಹಿಂದೆ ಬಿದ್ದವರ ಗೊತ್ತಿಲ್ಲ. ಅಲ್ಲ ಕಮ್ಲಿ, ಈಟಾದ್ಮೇಲೆ ನಾನು ಯಾರ ಮಾತು ನಂಬೋದಕ್ಕೆ ತಯಾರಿಲ್ಲ. ನಮ್ಗೆ ಯಾರ ಸವಸನೂ ಸರಿ ಬರೋಕ್ಕಿಲ್ಲ. ನಾವಾಯ್ತು, ನಮ್ಮ ಓದಾಯ್ತು, ಅಟ್ಟಯ್ಯ. ಕಮ್ಲಿ, ಇನ್ಮ್ಯಾಕೆ ಇದ್ರ ಬಗ್ಗೆ ಮಾತು ಬೇಡ ನಿಂಗೆ. ನಡಿ ಸುಮ್ಕೆ. ಸಪ್ಪ ಹಾಸಿಗೆಗೆ ಬೆನ್ನಂಟಿ ಅದು ಏಟೋ ಒಂದು ವರ್ಷ ಆದಂಗೆ ಆಗೋಯ್ತಲ್ವೇನ ಕಮ್ಲಿ? ಅದ್ಯಾವುದೋ ಇಂಗ್ಲೀಷ್ ಪಿಕ್ಚರ್ನಾಗೆ ಮಗು ಕಳ್ದೋಗಿ ಊರೆಲ್ಲ ಸುತ್ತಾಕೊಂಡು ಬರ್ತೈತಲ್ಲ, ಹಂಗಾಗೋಗಿದ್ವಲ್ಲ ನಾವು. ಹೆಂಗೋ ಸೇರ್ಬೇಕಾಗಿರೋ ಜಾಗಕ್ಕೆ ಬಂದು ಸೇರ್ಕೊಂಡಿದ್ದೀವಿ. ಅನ್ನಪೂರ್ಣೇಶ್ವರಿ ತಾಯಿ ಹೊಟ್ಟೆ ಮಾತ್ರ ತುಂಬಿಸ್ತಾಳೆ ಅಂತಾರೆ ಜನ, ಆದರೆ ನಂಬಿಸಿದಾಗೆ ಆ ತಾಯಿಯಿಂದ ಇರೋಕ್ಕೆ ಜಾಗನೂ ಸಿಕ್ಕೈತೆ. ಏನಂತೆ ಕಮ್ಲಿ? ಹಾಸ್ಟೆಲ್ ಎಷ್ಟು ಸಂದಾಗೈತಲ್ವಾ? ನಿನ್ನೆ ಸರಿಯಾಗಿ ನೋಡೋಕ್ಕೆ ಆಗಿರ್ನಿಲ್ಲ. ಹೈ ಕಮ್ಲಿ,
ಅಲ್ಲೋಡು. ಹಾಯ್, ಏನೇನೋ ಬಣ್ಣದ್ದೆಲ್ಲ ಆಯ್ತಲ್ವಾ? ಇವೆಲ್ಲ ಅವು ಮಕ್ಕಚ್ಕೋತಾವೇನೋ. ಸೆಂಟು ಇದೇನಾಯ್ತೆ? ಕ್ರೀಮು. ನಿಂಗೆ ಸಾಕು ಸುಮ್ಕಿರು, ಬೇರೆಯವ್ರ ವಸ್ತುಗಳನ್ನ ಮುಟ್ಟಬಾರ್ದು. ನೀ ಸುಮ್ಕಿರ್ ಕಮ್ಮಿ, ನಿಂಗೇನು ಗೊತ್ತಾಗಕ್ಕಿಲ್ಲ. ಈ ಕೋಣೆ ನಮ್ದು ಅಂದ್ಮ್ಯಾಕೆ ಇದೆಲ್ಲ ನಮ್ದೇಯ. ಇನ್ಮ್ಯಾಕೆ ಚೆನ್ನಾಗಿ ತಿನ್ಕೊಂಡು ಪಟ್ಟಣದ ಜೀವನ ಮಜಾ ಮಾಡ್ಕೊಂಡು ಇರೋದೇಯ. ತೆಪ್ಪು ನಿಂಗೆ ಆ ಯೋಚನೆ ನಮಗೆ ಕನ್ಸಾಗೂ ಬರ್ಕೂಡ್ದು. ನಾವಿಲ್ಲಿ ಬಂದಿರೋದು ಓದೋದಕ್ಕೆ, ಅದನ್ನ ನೆಟ್ಟಗೆ ಮಾಡ್ಕೊಂಡಿರುಮ ಸಾಕು. ಏನೇ ಇದು? ಓ ಮೈ ಗಾಡ್, ವಾಟ್ ದ ಹೆಲ್ ಇಸ್ ದಿಸ್? ಏಯ್, ನೀವು ಇಲ್ಲೇನು ಮಾಡ್ತಾ ಇದ್ದೀರಾ ಇಡಿಯಟ್ಸ್? ನೆನ್ನೆ ಉಗ್ದು ಹಾಸ್ಟೆಲಿಂದ ಹೊರಗಡೆ ಹಾಕಿದ್ದಿಲ್ಲ, ಆದ್ರೂ ಬಂದ್ರ? ಹಾಸ್ಟ್ಲಿಂದ ಮಾತ್ರ ಅಲ್ಲ, ಕಾಲೇಜಿಂದಾನು ಆಚೆ ಹಾಕಕ್ ನೋಡಿದ್ರಿ ಅನ್ನು. ಆದ್ರೆ ನಿಮ್ಮಿಂದ ಆಯ್ತಾ? ಇವತ್ತು ನಮ್ಮ ಕಮ್ಲಿ ಯಾರನ್ನು ಕರ್ಕೊಂಬಂದಿದ್ಲು ಗೊತ್ತು ತಾನೆ? ಕಾಲೇಜು ಗೀಲೇಜು ಹಾಸ್ಟ್ಲು ಪಾಸ್ಟ್ಲು ಎಲ್ಲ ಅವ್ರದೇಯ. ನೀವೇನಾರ ಉಸಿರೆತ್ತಿದ್ರೆ ಅವ್ರಿಗೆ ಹೇಳ್ಬೇಕಾಯ್ತದೆ. ಆಮ್ಯಾಕೆ ನೀವೆಲ್ರೂ ಗೆಟ್ ಔಟ್ ಆಗೋಯ್ತೀರಾ? ನಿಂಗೆ ಬೇಡ ಸುಮ್ಕಿರು. ನೀನು ಹಿಂಗೆ ಮಾತಾಡಿದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರ್ತದೆ? ಓ, ನೀವು ಇಲ್ಲಿಗೆ ಬಂದ್ಬಿಟ್ರಾ? ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಯಾಕೆ ಮೇಡಮ್? ಯಾಕೆ ಅಂದ್ರೆ ನೀವು ಇಲ್ಲಿರೋ ಹಾಗಿಲ್ಲ. ಯಾಕೆ? ನಮ್ಗೆ ಹಾಸ್ಟೆಲ್ ರೂಮ್ ಸಿಕ್ಕೈತಲ್ವಾ? ನಿಮಗೆ ರೂಮ್ ಸಿಕ್ಕಿರೋದು ನಿಜ, ಆದ್ರೆ ನೀವು ಇಲ್ಲಿರೋ ಹಾಗಿಲ್ಲ. ಇದು ಪೇಡ್ ಹಾಸ್ಟೆಲ್, ದುಡ್ಡು ಕಟ್ಟಿ ಇರೋಂಥವ್ರ ಹಾಸ್ಟೆಲ್ಲು. ನಿಮಗೆ ಅಲಾಟ್ ಆಗಿರೋಂಥದ್ದು ಫ್ರೀ ಹಾಸ್ಟೆಲ್. ಬನ್ನಿ, ನನ್ನ ಜೊತೆ ತೋರಿಸ್ತೀನಿ, ಬನ್ನಿ. Get out! ದಿಸ್ ಇಸ್ ರಿಯಲಿ ಆನ್ ಇನ್ಸಲ್ಟ್ ಅನಿಕಾ. ಯಾರ್ಯಾರನ್ನೋ ನಿನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಳು ನೀನು. ಆದರೆ ಆ ಹಳ್ಳಿ ಗುಗ್ಗು ಈಗ ನಿನ್ನನ್ನು ಮೀರಿ ಹಾಸ್ಟೆಲಿಗೆ ಬಂದಿದ್ದಾಳಲ್ಲ. ಛೇ ಪಿಂಕಿ, ನೀನು ಬೇಕು ಅಂತ ಅವಳನ್ನ ಕೆಣಕ್ಬೇಡ. ಅವ್ರಿಗೆ ಸಿಕ್ಕಿರೋದು ಫ್ರೀ ಹಾಸ್ಟೆಲ್ ತಾನೇ, ಅದಕ್ಕೆ ಅನಿಕಾ ಏನು ಮಾಡೋಕ್ಕಾಗತ್ತೆ? ನೋಡು ಅನಿಕಾ, ಇವಳು ಯಾವಾಗಲೂ ಆ ಲಂಗಾದವನಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾಳಲ್ಲ, ಏನು ಅಂತ ಸ್ವಲ್ಪ ಕೇಳು. ನೋ ಅನಿಕಾ, ನಾನು ಹಾಗೆ ಹೇಳಿಲ್ಲ. ಲುಕ್ ಅನಿಕಾ, ಈಗೇನೋ ಅವರು ಫ್ರೀ ಸೀಟು ಫ್ರೀ ಹಾಸ್ಟೆಲ್ಲು ಅಂತ ಸೆಟಲ್ ಆಗಿದ್ದಾರೆ. ಆದರೆ ಆ್ಯಕ್ಚುಲ್ ತೊಂದರೆ ಏನು ಅಂದರೆ, ವಾಟ್ ಇಫ್ ರಿಷಿ ಏನಾದರೂ ಆ ಹಳ್ಳಿಲಾದಂಗೆ ಅವಳಿಂದನೇ ಬಿದ್ದರೆ? Shut up! And get the hell out of here! ಅನಿಕಾ, ಟೆನ್ಷನ್ ಆಗಬೇಡ. ಶಿ ಡಿಡ್ಂಟ್ ಮೀನ್ ದ್ಯಾಟ್. ಏಯ್, ನನ್ನ ಜೊತೆನೇ ಇದ್ಕೊಂಡು ನೀವೆಲ್ಲ ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಕಾಜಲ್, ನಿನ್ ಕಾಲೇಜ್ ಫೀಸ್ ಕಟ್ತಿರೋದು ನನ್ನ ಡ್ಯಾಡಿನೇ ಅಂತ ಮರಿಬೇಡ. ಅಂಡ್ ಪಿಂಕಿ, ನಿನ್ ಎಕ್ಸ್ಪೆನ್ಸಿವ್ ಕ್ಲೋತ್ಸ್ ಜ್ಯುವೆಲ್ರಿ ಯಾರು ಕೊಡ್ಸೋದು? ಹಾ, ನನ್ನ ಮುಂದೆನೆ ನಿಂತ್ಕೊಂಡು ಋಷಿ ಬಗ್ಗೆ ಹಾಗೆ ಮಾತಾಡೋಷ್ಟು ಸಲಿಗೆ ಆಯ್ತಾ ನಿಮಗೆ? ಅನಿಕಾ, ಶಟ್ ಅಪ್! ಮೊದಲು ಇಲ್ಲಿಂದ ಹೊರಡಿ, ಫಾಸ್ಟ್. ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡಿ. ಏನೇ ಕ್ಲೋಸ್ ಫ್ರೆಂಡ್ ಅನ್ನೋ ಬೆಲೆನೇ ಇಲ್ವಲ್ಲೇ? ಗೆಟೌಟ್ ಅಂತ ನಮ್ಮನ್ನೇ ಆಚೆ ಕಳಿಸ್ಬಿಟ್ಲು. ಸರಿ ನಡಿ. ಇದೇ ನಿಮ್ಮ ರೂಮು, ಹೊರಡಿ. ಲೈ ಕಮ್ಲಿ, ತಿರ್ಕನ್ ಕನ್ಸು ಪದ್ಯದಂಗೆ ಆಯಿತು ನಮ್ಮ ಕತೆ. ಇಲ್ಲಿರೋ ಬದಲು ನಮ್ಮ ಹಳ್ಳಿಲೇ ಇರ್ಬೋದಾಗಿತ್ತು. ಪಟ್ಟಣದಾಗ ಹೆಂಗೆಲ್ಲ ಇರ್ಬೋದು ಅನ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಏನೇನೂ ಇಲ್ಲ. ಲೇ ನಿಂಗಿ, ನೀನು ಯಾವಾಗಲೇ ಈ ಪಟ್ಟಣದವ್ರಂಗಾದೆ? ಏಟೇ ಇದ್ರೂ ಏನು ಇಲ್ಲ ಇಲ್ಲ ಅಂತ ಕೊರಗ್ತಿದ್ಯಲ್ಲ. ಏನು ಏಟೇ ಇದ್ರುವೇನಾ? ಎಲ್ಲಿ? ಲೇ ನಿಂಗಿ, ನೆನ್ನೆ ಗಂಟ ನಮ್ಗಿರೋಕ್ ಜಾಗ ಇಲ್ಲದೆ ತಿರ್ಗಾಡ್ತಾ ಇದ್ವಿ. ಇವತ್ತು ನಮ್ಮ ತಲೆ ಮೇಲೆ ಒಂದು ಚೂರೈತೆನ ಖುಷಿ ಪಡೆ.
ತಿರ್ಕೊಂಡು ಬರೀ ಕನ್ಸು ನಿಂಗಿ. ಆದ್ರೆ ದಿಟ್ಟವಾಗ್ಲೂ ನಮ್ಗೆ ಎಲ್ಲ ಸಿಕ್ಕೇ ಸಿಗ್ತೈತೆ, ನೋಡ್ತಾ ಇರು. ಈ ಕ್ವಾನ್ಯಾಗ ಏನೇ ಕಡಿಮೆ, ನಮ್ಗೆ ಹೆಂಗ್ ಬೇಕೋ ಹಂಗ್ ಮಡಿಕೋಬಹುದು. ಹಾಸ್ಕೊಳ್ಳಕ್ಕೆ ಚಾಪೆ ಸಿಗ್ತೈತ ಅಂತ ನಾನು ಮಾತಾಡ್ ನೋಡ್ತೀನಿ. ಏನು ಇಲ್ಲ ಅಂತ ಚಿಂತೆ ಮಾಡ್ಬೇಡ ನಿಂಗಿ. ಕಳ್ಕೊಳಕ್ಕೇನು ಇಲ್ವಲ್ಲ ಅನ್ನೋ ಧೈರ್ಯದಾಗೆ ಮುಂದೆ ನುಗ್ತಾ ಇರ್ಬೇಕು. ತಳ ಮುಟ್ಟದ ಮ್ಯಾಕೆ ಉಳ್ದಿರೋದು ಇನ್ನೊಂದೇ ದಾರಿ, ಎತ್ತರಕ್ಕೆ ಬೆಳಿತಾ ಇರೋದು. ಅರೆ ನೀ ಹೇಳ್ತಾ ಇದ್ರೆ ಮೈ ಜುಮ್ಮಂದು ಏನಾರ ಸಾಧಿಸ್ಬೋದು ಅನ್ನೋ ಧೈರ್ಯ ಬರ್ತೈತೆ. ಅದಕ್ಕೆ ನೀನಂದ್ರೆ ನಂಗೆ ತಿರಾಣ.